ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಶುಕ್ರವಾರ ಮಧ್ಯಾಹ್ನದ್ದು ಒಂದು ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂತು. ಕರೆಕ್ಟಾಗಿ 12 ಗಂಟೆ ಆಯಿತು. ಈಗ ನನ್ನ ಮಗನನ್ನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವನಿಗೆ 2 ಗಂಟೆಗೆ, ಜಸ್ಟ್ 2 ಗಂಟೆಗೆ ನಾನು ಡೇ ಕೇರ್ಗೆ ಕಳಿಸ್ತೀವಿ. ಅದು ತುಂಬ ಹತ್ತಿರ ಇದೆ ಮನೆಯಿಂದ. ಸೊ ಅಲ್ಲಿಗೆ ಅವನು ಡೇ ಕೇರಿಗೆ ಒಂದು 2 ಗಂಟೆಗೆ ಹೋಗಿ ಬರ್ತಾನೆ. ಆ್ಯಕ್ಚುಲಿ ಸ್ಕೂಲ್ಸ್ ಎಲ್ಲ ಕಂಪ್ಲೀಟ್ ಕ್ಲೋಸ್. ನನ್ನ ಮಗನಿಗೆ, ದೊಡ್ಡ ಮಗನಿಗೆಲ್ಲ ಸ್ಕೂಲ್ಸ್ ಎಲ್ಲ ಇಲ್ಲ. ಬಟ್ ಸಣ್ಣ ಸಣ್ಣ ಡೇ ಕೇರ್ ಮತ್ತು ನರ್ಸರಿ, ಸಣ್ಣ ನರ್ಸರಿ ಎಲ್ಲ ಓಪನ್ ಆಗಿದೆ. ಸೊ ಅವನಿಗೆ 2 ಅವರ್ಸಿಗೆ ನಾವು ಅಲ್ಲಿ ಕಳಿಸ್ತೀವಿ. ಸೊ ಇವಾಗ ನನಗೆ ಇವತ್ತು ನನ್ನ ಮಗನ ಟೀಚರ್ ಹತ್ರ ಮೀಟ್ ಆಗಲಿಕ್ಕೆ ಕೂಡ ಹೋಗಲಿಕ್ಕಿದೆ. ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಡಿಮೆ, ತುಂಬ ಬ್ಯುಸಿ ಇರ್ತಾರೆ ಅವರು. ಅದಕ್ಕೆ ನನಗೆ ಇವತ್ತು ಮಧ್ಯಾಹ್ನದ 1 ಗಂಟೆಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಇವನನ್ನು ಇವಾಗ ಕರ್ಕೊಂಡು ಬಂದು ಮತ್ತು ಅವನ ಟಿಫಿನ್ ಅಂದರೆ ಊಟ ಎಲ್ಲ ಮಾಡಿಸಿ ಮತ್ತು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. 3 ಕೂಡ ಕರ್ಕೊಂಡು ಹೋಗಬೇಕು, ಯಾಕೆಂದರೆ ಮನೆಯಲ್ಲಿ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ, ಯಾರು ಕೂಡ ಇಲ್ಲ. ಅದಕ್ಕೆ ಇವತ್ತು 3 ಕೂಡ ಕರ್ಕೊಂಡು ಹೋಗಿ ಅವರ ಟೀಚರ್ ಹತ್ರ ಮೀಟ್ ಎಲ್ಲ ಮಾಡಬೇಕು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಒಂದು ವಿಷಯವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಎಸ್ಪೆಷಲಿ ಸಣ್ಣ ಮಕ್ಕಳು ಮನೆಯಲ್ಲಿ ಇದ್ದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ದಿನ ಒಂದು ಶಾರ್ಟ್ ದಿನ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಮಂದಿ ಕೇಳ್ತಿರ್ತಾರೆ, ಅಕ್ಕ ನಿಮ್ಮದು ಡೈಲಿ ವ್ಲಾಗ್ ಶೇರ್ ಮಾಡಿ, ಅಪರೂಪಕ್ಕೆ ಆದರೂ ಶೇರ್ ಮಾಡಿ, ಅಟ್ಲೀಸ್ಟ್ ವಾರಕ್ಕೆ 1-2 ಸಲ. ಮೇನ್ ಪ್ರಾಬ್ಲಮ್ ಅಂದರೆ ನಂದು ರುಟೀನ್ ಸೇಮೇ ಇದೆ. ನಂದು ರುಟೀನ್ ಚೇಂಜ್ ಇಲ್ಲ. ಬೆಳಿಗ್ಗೆ ಎದ್ದೇಳೋದು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಸೋದು, ಅವನಿಗೆ ಸ್ಕೂಲಿಗೆ ಕಳಿಸೋದು, ಮತ್ತು ಮನೆಯಲ್ಲಿ ಅಡುಗೆ ಮಾಡೋದು, ಸೇಮ್ ರುಟೀನ್. ಅದಕ್ಕೆ ತೋರಿಸಿದ್ರೆ ಕೂಡ ಅದು ಸೇಮೇ ಆಗುತ್ತೆ. ನಾನು ಹೋಗ್ತಾ ಇದ್ದೀನಿ ಇವಾಗ. ತುಂಬ ಹತ್ತಿರದಲ್ಲೇ ಇದೆ ಡೇ ಕೇರ್ ಸೆಂಟರ್. ಜಸ್ಟ್ 4-5 ಮಿನಿಟ್ಸ್ ಮಾತ್ರ. ಬೇಗ ಬೇಗ ಹೋದರೆ 2 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ನನಗೆ ಏನಂದರೆ ವಿಡಿಯೋ ರೆಕಾರ್ಡ್ ಮಾಡುವಾಗ ಯಾರಾದರೂ ಕಂಡ್ರೆ ಅಥವಾ ಯಾರಾದರೂ ಬಂದರೆ ನನಗೆ ರೆಕಾರ್ಡ್ ಮಾಡಲಿಕ್ಕೇ ಆಗೋದಿಲ್ಲ. ತುಂಬ ಕಾನ್ಷಿಯಸ್ ಆಗ್ತೀನಿ. ವಿಡಿಯೋ ರೆಕಾರ್ಡ್ ಮಾತ್ರ ಅಂತ ಅಲ್ಲ, ಫೋಟೋ ತೆಗೆಯುವಾಗ ಕೂಡ, ಅಂದರೆ ಸಿಂಗಲ್ ಫೋಟೋ ತೆಗೆಯುವಾಗ ಯಾರಾದರೂ ಇದ್ದರೆ ನನಗೆ ಅಂತೂ ತುಂಬ ಕಾನ್ಷಿಯಸ್ ಆಗ್ತೀನಿ. ಆಮೇಲೆ ಒಂದು ಫೋಟೋ ಕೂಡ ಸರಿ ಬರೋದಿಲ್ಲ. ಸ್ವಲ್ಪ ಕ್ಯಾಮರಾ ಕಾನ್ಷಿಯಸ್ ಇದ್ದೀನಿ. ಬಟ್ ಹೀಗೆ ಮಾತಾಡಲಿಕ್ಕೆ ನನಗೆ ಪರವಾಗಿಲ್ಲ. ಬಟ್ ರೋಡಲ್ಲಿ ಅದೇ ನಾನು ಹೊರಗಡೆ ಹೋಗುವಾಗೆಲ್ಲ ತುಂಬ ಕಡಿಮೆ ವಿಡಿಯೋ ಮಾಡೋದು. ಈಗ ಇವನನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವನನ್ನು ಮುಖದಲ್ಲಿ ನೋಡಿದ್ರೆ ಎಷ್ಟು ಖುಷಿ ಇದೆ ಅಂತ. ಅವನಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಮಕ್ಕಳು ಎಲ್ಲ ಆಟ ಆಡ್ತಾರೆ ಅಲ್ವಾ, ಯಾಕೆಂದರೆ ತುಂಬ ಜಾಸ್ತಿ ಮಕ್ಕಳ ಹತ್ರ ಮಿಂಗಲೆಲ್ಲ ಆಗ್ತಿರಲಿಲ್ಲ. ಇಲ್ಲಿ ಹೋದ್ಮೇಲೆ ಅವನಿಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಕೂಡ ಅಟ್ಲೀಸ್ಟ್ 2 ಗಂಟೆಗೆ ಕಳಿಸ್ತಾ ಇದ್ದೀವಿ. ಅಲ್ಲಿಂದ ಇವಾಗ ನಡ್ಕೊಂಡೆ ಮನೆಗೆ ಹೋಗಬೇಕು. ಮನೆಯಲ್ಲಿ ಎಲ್ಲ ಅಡುಗೆ ಎಲ್ಲ ಆಗಿದೆ, ಸ್ವಲ್ಪ ಇವರಿಗೆ ಟಿಫಿನ್ ಕೊಟ್ಟು ಹೊರಡೋದು. ಕೆಲವರು ಕೇಳ್ತಾರೆ ನಿಮ್ಮದು ಡೈಲಿ ವ್ಲಾಗ್ ಅಂದರೆ ವಾರಕ್ಕೆ 2-3 ಸಲ ಆದರೂ ವಿಡಿಯೋ ಶೇರ್ ಮಾಡಿ ಅಂತ. ಮೇನ್ ಪ್ರಾಬ್ಲಮ್ ಏನಂದರೆ ನಂದು ರುಟೀನ್ ಸೇಮ್ ಇರುತ್ತೆ. ಬೆಳಿಗ್ಗೆ ಎದ್ದೇಳೋದು, ಮಕ್ಕಳದ್ದು ಬ್ರೇಕ್ಫಾಸ್ಟ್ ಕೊಡೋದು, ಅದೇ ಸೇಮ್ ರುಟೀನ್. ಆಮೇಲೆ ಏನು ಡಿಫ್ರೆಂಟ್ ಕೂಡ ಇಲ್ಲ. ಆ್ಯಂಡ್ ಡೈಲಿ ಏನು ಒಂದೇ ರೀತಿ ತೋರಿಸೋದು, ಏನಾದರೂ ಇನ್ಫಾರ್ಮೇಟಿವ್ ಅಂದರೆ ನಂದು ಮೇನ್ ಏನಾದರೂ ಎಜುಕೇಷನಲ್ ವಿಡಿಯೋ ಇದ್ದರೆ ಅದ್ರ ಜೊತೆಗೆ ವ್ಲಾಗ್ ಕಂಬೈನ್ ಮಾಡಿ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಆಗುತ್ತೆ ಅಂತ. ಮುಂಚೆ ಟೈಮೇ ಸಿಗ್ತಿರಲಿಲ್ಲ. ಬಟ್ ಇವಾಗ ಮಕ್ಕಳು ಸ್ವಲ್ಪ ಸ್ಕೂಲಿಗೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ, ದೊಡ್ಡವರಾಗಿದ್ದಾರೆ. ಅಂದರೆ ನನಗೆ ಸ್ವಲ್ಪ ಇವಾಗ ಟೈಮ್ ಸಿಗ್ತಾ ಇದೆ. ಸೊ ಅದಕ್ಕೆ ನೋಡೋಣ ಹೇಗೆ ಆಗುತ್ತೆ ಅಂತ. ಆ ರೀತಿ ನಾನು ವ್ಲಾಗ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ತುಂಬ ಮಂದಿ ಇಷ್ಟ ಕೂಡ ಪಟ್ಟಿದ್ದಾರೆ. ಆ್ಯಂಡ್ ನಾನು ಮುಂಚೆ ತುಂಬ ವ್ಲಾಗ್ ಮಾಡ್ತಾ ಇದ್ದೆ, ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಕಾರಣದಿಂದ ಮಾಡಲಿಕ್ಕೇ ಆಗಲಿಲ್ಲ. ಇನ್ನು ಮುಂದೆ ಆದರೂ ನಾನು ಟ್ರೈ ಮಾಡ್ತೀನಿ ಆದಷ್ಟು ಏನಾದರೂ ಇನ್ಫಾರ್ಮೇಟಿವ್ ಎಲ್ಲ ವಿಡಿಯೋ ಮಾಡೋಕ್ಕೆ. ಇವಾಗ ಇವತ್ತು ಟಿಫಿನ್ ಎಲ್ಲ, ಊಟ ಎಲ್ಲ ಕೊಟ್ಟು ಹೊರಡ್ತಾ ಇದ್ದೀವಿ. ಇಲ್ಲಿ ಮಧ್ಯಾಹ್ನದ ಟೈಮ್ ಅಲ್ಲ. ಆ್ಯಂಡ್ ಪ್ಲಸ್ ಇವಾಗ ರಂಜಾನ್ ಟೈಮ್ ಆಗಿರೋದ್ರಿಂದ ಟ್ಯಾಕ್ಸಿ ಎಲ್ಲ ಅಷ್ಟು ಬೇಗ ಸಿಗೋದಿಲ್ಲ. ಬಟ್ ನಮಗೆ ಏನು ದೇವರ ದಯೆಯಿಂದ 5 ನಿಮಿಷದಲ್ಲಿ ಸಿಕ್ಕಿತ್ತು ಟ್ಯಾಕ್ಸಿ, ವೇಟ್ ಮಾಡಿದ. ಆಮೇಲೆ ಹತ್ತಿರದಲ್ಲಿ ಇದೆ, ಜಾಸ್ತಿ ಏನು ದೂರ ಇಲ್ಲ. ಬಟ್ ಏನು ಮ್ಯಾಟರ್ ಅಂದರೆ ಬಸ್ ಸಿಗೋದಿಲ್ಲ ಇಲ್ಲಿ, ಅಲ್ಲಿಗೆ ಬಸ್ ಹೋಗೋದಿಲ್ಲ. ಅದಕ್ಕೆ ಟ್ಯಾಕ್ಸಿಯಲ್ಲೇ ಹೋಗಬೇಕು. ಮತ್ತು ಮಕ್ಕಳನ್ನು ಇಟ್ಕೊಂಡು ಟ್ಯಾಕ್ಸಿಯಲ್ಲಿ ಹೋಗಿದ್ರೆ ಸೇಫ್ ಇಲ್ಲಿ ಬಸ್ಸಲ್ಲಿ ಹೋಗೋದಕ್ಕಿಂತ. ಇವಾಗ ಇವ್ರದ್ದು ಹೊಟ್ಟೆ ಒಂದು ತುಂಬಿದರೆ ಇವ್ರದ್ದು ಏನು ಗಲಾಟೆ ಇಲ್ಲ, ಸುಮ್ಮನೆ ಇರ್ತಾರೆ. ಅವರಷ್ಟಿಗೆ ಆಟ ಆಡಿಕೊಂಡು ಮಾತಾಡಿಕೊಂಡು ಸುಮ್ಮನೆ ಇರ್ತಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು 2 ದಿನ ಆದಮೇಲೆ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ದಿನ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ನನ್ನ ಮಗನನ್ನು ಕರ್ಕೊಂಡು, ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ನನ್ನ ಟೀಚರ್ ಹತ್ರ ಮೀಟ್ ಮಾಡಿ ಬಂದ್ವಿ. ಎಲ್ಲ ಚೆನ್ನಾಗಿ ಆಯಿತು. ಮನೆಗೆ ಬಂದ ಮೇಲೆ ನನಗೆ ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು, 2-2:30 ಗಂಟೆ ಆಯಿತು. ಆಮೇಲೆ ವಾಪಸ್ ಬಂದು ಮನೆ ಕೆಲಸದಲ್ಲೇ ನಾನು ಮರ್ತೋದೆ ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಅಂದ್ಕೊಂಡೆ, ಮತ್ತು ಆ ದಿನ ಕೂಡ ಟೈಮ್ ಸಿಗಲಿಲ್ಲ. ಇವಾಗ ಮಕ್ಕಳಿಗೆ ರಜೆ ಆಗಿರೋದ್ರಿಂದ, ಅಂದರೆ ದೊಡ್ಡ ಮಕ್ಕಳಿಗೆಲ್ಲ ರಜೆ ಆಗಿರೋದ್ರಿಂದ
ಮನೆಯಲ್ಲೇ ಇರ್ತಾರೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ಸಿಗೋದಿಲ್ಲ. ಇನ್ನೂ ಏನಂದರೆ, ನಾನು ಈ ವಿಡಿಯೋವನ್ನು ಶುರು ಮಾಡಿದ್ದು ಯಾಕೆ ಅಂದರೆ, ನಾನು ಸ್ಪೀಚ್ ಟಿಪ್ಸ್ ಶೇರ್ ಮಾಡ್ತೀನಿ ಅಂತ. ಎಸ್ಪೆಷಲಿ ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ, ಅಥವಾ ಇನ್ನೂ ಕೂಡ ಯಾರು ಮಾತಾಡಲಿಕ್ಕೆ ಕಲಿತಾ ಇದ್ದಾರೆ, ಅಥವಾ ಇನ್ನೂ ಕೂಡ ಯಾರು ಮಾತು ಬರ್ತಾ ಇಲ್ಲ, ಅವರಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು, ಏನೆಲ್ಲ ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡು ವಿಡಿಯೋ ಶುರು ಮಾಡಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ಅನಿಸುತ್ತೆ, ನನ್ನ ಲಾಸ್ಟ್ 2 ವೀಡಿಯೋಸಲ್ಲಿ ಕೆಲವರು ಕೇಳ್ತಿದ್ರು, ನೀವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡಿ. ಒಂದು 3-4 ಕಮೆಂಟ್ಸ್ ಇದರ ಬಗ್ಗೆನೇ ಬಂತು. ಯಾವ ಕೋರ್ಸ್ ಅದು, ನಮ್ಮ ಹತ್ರ ಕೂಡ ಶೇರ್ ಮಾಡಿ, ಏನು ಅದರ ಅಂದರೆ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ, ಹೆಸರೇನು, ಏನು ಎತ್ತ ಅಂತ ಕೆಲವು ಕ್ವಶನ್ ಬಂತು. ಅದಕ್ಕೆ ನನಗೆ ಅನಿಸಿತು ಅದು ಫಸ್ಟ್ ನಾನು ವಿಡಿಯೋ ಮಾಡಿ ಅದರ ಬಗ್ಗೆನೇ ನೆಕ್ಸ್ಟ್ ನಾನು ಸ್ಪೀಚ್ ಟಿಪ್ಸ್ ಆಗಲಿ ಅಥವಾ ನಿಮಗೆ ಯಾವುದು ಬೆನಿಫಿಟ್ ಆಗುತ್ತೆ ಅದರ ಬಗ್ಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ, ಒಂದು ವೇಳೆ ಯಾರಿಗಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಮಾತ್ರ. ಇವಾಗ ಫಸ್ಟ್ ಏನಂದರೆ, ನಾನು ಯಾವ ಕೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಆ್ಯಕ್ಚುಲಿ 3 ಕೋರ್ಸ್ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಈ ಕೋರ್ಸ್ ನನಗೆ ಕ್ಲಾಸಸ್ ಯಾವಾಗ ಅಂದರೆ ವೀಕೆಂಡ್ಸ್ಗೆ ಮಾತ್ರ. ಶನಿವಾರ ಮತ್ತು ಆದಿತ್ಯವಾರ 2 ದಿನ ಕೂಡ ನನಗೆ ಕ್ಲಾಸ್ ಇರುತ್ತೆ. ಆ್ಯಂಡ್ ಝೂಮ್ ಮೀಟಿಂಗ್ ಆನ್ಲೈನ್ ಇರೋದ್ರಿಂದ ನನಗೆ ಹೋಗಬೇಕಂತ ಇಲ್ಲ. ಪರ್ಸ್ನಲ್ ಆಗಿ ಮನೆಯಲ್ಲೇ ಕೂತ್ಕೊಂಡು ನಾನು ಸ್ವಲ್ಪ ಟೈಮ್ ಮಾಡಿ ನಾನು ಅಟೆಂಡ್ ಮಾಡ್ತೇನೆ. ಅಸೈನ್ಮೆಂಟ್ಸ್ ಅಥವಾ ಒಂದು ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಇರುತ್ತೆ, ಬಟ್ ಆದರೂ ಹೇಗೂ ಮ್ಯಾನೇಜಬಲ್ ಆಗ್ತಾ ಇದೆ. ಇವಾಗ ಕೋರ್ಸ್ ಏನಂದರೆ, ನಾನು ಕೋರ್ಸ್ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಕೆಲವರಿಗೆ ಗೊತ್ತಿರ್ಬೋದು, ಈ ಥರ ಸ್ಪೆಷಲ್ ನೀಡ್ಸ್ ಮಕ್ಕಳಿರ್ತಾರೆ, ನ್ಯೂರೋ ಡೈವರ್ಜೆಂಟ್ ಅಂತ ಹೇಳ್ತಾರೆ ಕೆಲವರು, ADHD ಹೈಪರ್ ಆಕ್ಟಿವ್ ಮಕ್ಕಳಿರ್ತಾರೆ, ಆಟಿಸಮ್ನ ಮಕ್ಕಳಿರ್ತಾರೆ. ಈ ರೀತಿ ತುಂಬ ಲರ್ನಿಂಗ್ ಡಿಸೆಬಿಲಿಟೀಸ್ ಇವೆ, ತುಂಬ ನ್ಯೂರೋ ಡೈವರ್ಜೆಂಟ್ ಕಂಡೀಷನ್ ಇದೆ. ಸೊ ಆ ಮಕ್ಕಳನ್ನು ಅರ್ಥ ಮಾಡಲಿಕ್ಕೆ ನಾನು ಈ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀನಿ, ಸ್ಪೆಷಲ್ ಎಜುಕೇಷನ್ ಕೋರ್ಸ್. ಇದರ ಜೊತೆಗೆ ನನಗೆ 2 ಕೋರ್ಸ್ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿತ್ತು. ನನಗೆ ಆ್ಯಕ್ಚುಲಿ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಮಾತ್ರ ಮಾಡಲಿಕ್ಕೆ ಬೇಕಿತ್ತು, ಬಟ್ ನನಗೆ ಇನ್ಸ್ಟಿಟ್ಯೂಟಿಂದ 2 ಕೋರ್ಸ್ ಇದರ ಜೊತೆಗೇ ಮಾಡಿದರೆ ನಿಮಗೆ ಇನ್ನೂ ಕೂಡ ಲಾಭ ಇದೆ, ಇನ್ನೂ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ ಅದರ ಜೊತೆಗೆ ನಾನು 2 ಕೋರ್ಸ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ. ಅದೇನೆಂದರೆ, ಒಂದು ABA ಅಂದರೆ ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್. ಕೆಲವು ಮಕ್ಕಳು ತುಂಬ ನೆಗೆಟಿವ್ ಬಿಹೇವಿಯರ್ ಮಾಡ್ತಾರೆ, ಅದನ್ನು ನಾವು ಹೇಗೆ ಮನೆಯಲ್ಲಿ ಅಂದರೆ ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡು ಅವರನ್ನು ಹೇಗೆ ಹೆಲ್ಪ್ ಮಾಡ್ಬೋದು. ಜೊತೆಗೆ ನಾನು ಒಂದು ಸಣ್ಣದಾಗಿ ಒಂದು ಟೀಚರ್ ಟ್ರೈನಿಂಗ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ ಇಂಥ ಮಕ್ಕಳಿಗೋಸ್ಕರ. ಸೊ ನಾನು ಈ 3 ಕೋರ್ಸ್ ಯಾಕೆ ಚೂಸ್ ಮಾಡಿದ್ದೆ ಅಂದರೆ, ಮೊದಲು ನನ್ನ ಮಗನಿಗೆ ನಾನು ಹೇಳಿದ್ದೆ, ನನಗೆ ಸ್ಪೀಚ್ ಡಿಲೇ ಇತ್ತು ಅವನಿಗೆ. ಸೊ ಆ ಟೈಮಲ್ಲಿ ತುಂಬ ಈ ಥರ ವೀಡಿಯೋಸ್ ಆಗಲಿ ಅಥವಾ ಆರ್ಟಿಕಲ್ಸ್ ಆಗಲಿ, ಗೂಗಲ್ ವೆಬ್ಸೈಟ್ ಆಗಲಿ ಅಥವಾ ಜರ್ನಲ್ನ ತುಂಬ ಓದಲಿಕ್ಕೆ ಶುರು ಮಾಡಿದೆ. ಸೊ ಸ್ಲೋಲಿ ನನಗೆ ಇಂಥ ಮಕ್ಕಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಶುರುವಾಯಿತು. ಆ್ಯಂಡ್ ನನಗೆ ಕೂಡ 3 ಮಕ್ಕಳಿದ್ದಾರೆ ಅಲ್ವಾ. ಆ್ಯಂಡ್ ನಮ್ಮ ಕೈ ಬೆರಳುಗಳು ಹೇಗೆ ಒಂದೇ ರೀತಿ ಇರೋದಿಲ್ಲ, ಹಾಗೆ ಒಂದು ಮಕ್ಕಳಿದ್ದಾಗೆ ಇನ್ನೊಂದು ಮಕ್ಕಳು ಇರೋದಿಲ್ಲ. ಸೊ ನನಗೆ ಇಂಥ ಮಕ್ಕಳನ್ನು ಅರ್ಥ ಮಾಡಲಿಕ್ಕೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಬಂತು. ಅವರು ಹೇಗೆ ಥಿಂಕ್ ಮಾಡ್ತಾರೆ, ಅವರಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು, ಸ್ಪೆಷಲ್ ಎಜುಕೇಷನ್ ಅಂದರೆ ಸ್ಪೆಷಲ್ ನೀಡ್ಸ್ ಇದ್ದ ಮಕ್ಕಳಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಮುಂದೆ ಅಂತ ನನಗೆ ಅದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂತುಕ್ಕಿಂತ ನನಗೆ ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡುವ ಒಂದು ಆಸಕ್ತಿ ಬಂತು. ಸೊ ನಾನು ಅದರ ಬಗ್ಗೆ ಈ ಕೋರ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಚೆನ್ನಾಗಿ ನಡೀತಾ ಇದೆ. ನನಗೆ ಎಲ್ಲ ಹೇಳಿದ್ದು ಎಲ್ಲ ಕೂಡ ಅರ್ಥ ಆಗ್ತಾ ಇದೆ. ಏನೆಲ್ಲ ಗೊತ್ತಿದೆ ನೋಡಿ ಅದೇ ವಿಷಯವನ್ನು ಹೇಳ್ತಿದ್ದಾರೆ, ಬಟ್ ಇನ್ನೂ ಕೂಡ ಡೀಟೇಲ್ ಆಗಿ ಅವರು ನಮಗೆ ಒಂದು ಮ್ಯಾಮ್ ಇದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಲ ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಬೇಕಾದರೆ ಏನಾದರೂ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಇದರ ಬಗ್ಗೆ ಶೇರ್ ಮಾಡ್ತೀನಿ ಆದಷ್ಟು ಡೀಟೇಲ್ ಆಗಿ. ಸದ್ಯಕ್ಕೆ ನಾನು ನಿಮಗೆ ಏನು ಕೋರ್ಸ್ ಮಾಡ್ತಾ ಇದ್ದೀನಿ ಅದರ ಅಂದರೆ ಏನು ಅದನ್ನು ಕೂಡ ನಾನು ನಿಮಗೆ ಸಣ್ಣದಾಗಿ ಹೇಳಿಕೊಟ್ಟೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದರ ರಿಲೇಟೆಡ್ ಏನಾದರೂ ವೀಡಿಯೋಸ್ ಬೇಕಿದ್ದರೆ ನಾನು ಇನ್ನು ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನನಗೆ ಅನಿಸುತ್ತೆ ಇದನ್ನು ಮೊದಲು ಹೇಳಿದರೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಆ್ಯಂಡ್ ನನಗೆ ಇದರ ರಿಲೇಟೆಡ್ ವೀಡಿಯೋಸ್ ಮಾಡಲಿಕ್ಕೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಸಣ್ಣ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಹೇಳೋದಕ್ಕಿಂತ ನಾನು ಜಸ್ಟ್ ಇವಾಗ 1-to-1 ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಖಂಡಿತ ಎಜುಕೇಷನಲ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ನನಗೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ಈ ಚಾನಲಲ್ಲಿ ನಾನು ಪ್ರೆಗ್ನೆನ್ಸಿ ಕೂಡ ವಿಡಿಯೋ ಮಾಡ್ತೇನೆ, ಪ್ರೆಗ್ನೆನ್ಸಿ ಟ್ರೈ ಮಾಡುವುದಕ್ಕೆ. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೆ, ಮಕ್ಕಳ ವಿಡಿಯೋ ಮಾಡ್ತಾ ಇದ್ದೆ, ನ್ಯೂ ಬಾರ್ನ್ ಕೇರ್ ವಿಡಿಯೋ ಮಾಡ್ತಾ ಇದ್ದೆ. ಯಾಕೆಂದರೆ ಎಲ್ಲ ಟೈಪಿನ ಮಂದಿ ಕೂಡ ಇದ್ದಾರೆ. ಆ್ಯಂಡ್ ನಾನು ಇನ್ ಬಿಟ್ವೀನ್ ಬ್ರೇಕ್ ತಗೊಂಡಿದ್ದೆ ಅಲ್ವಾ, ಅಂದರೆ 3 ವರ್ಷ ಹಿಂದೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ. ಇವಾಗ 3 ವರ್ಷ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಕೆಲವರು ಪ್ರೆಗ್ನೆಂಟ್ ಆದವರು ಡೆಲಿವರಿ ಆಗಿದ್ದಾರೆ, ಡೆಲಿವರಿ ಆದ ಮಕ್ಕಳು ದೊಡ್ಡವರಾಗಿದ್ದಾರೆ. ಅದಕ್ಕೆ ನನಗೆ ಇನ್ನೂ
ಕೂಡ ಕರೆಕ್ಟಾಗಿ ಟ್ರ್ಯಾಕ್ ಸಿಗ್ತಾ ಇಲ್ಲ, ಯಾವ ವಿಡಿಯೋ ಮಾಡಬೇಕು. ಇವಾಗ ಆಲ್ಮೋಸ್ಟ್ 160K 1,60,000 69 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಯಾವ ಕ್ಯಾಟಗರಿಯಲ್ಲಿ ಇದ್ದಾರೆ, ಅವರಿಗೆ ಯಾವ ಟೈಪಿನ ವಿಡಿಯೋ ಬೇಕು ಅದು ಕೂಡ ನನಗೆ ಕರೆಕ್ಟಾಗಿ ಟ್ರ್ಯಾಕ್ ಸಿಗ್ತಾ ಇಲ್ಲ. ಅದಕ್ಕೆ ನೋಡೋಣ ಸ್ಲೋಲಿ ನಾನು ಆದಷ್ಟು ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಆ್ಯಂಡ್ ನಿಮಗೆ ಹೆಲ್ಪ್ಫುಲ್ ಆಗುವ ಹಾಗೆ ಟ್ರೈ ಮಾಡ್ತೀನಿ. ನೀವುಗಳಿಗೆ ಯಾವ ರೀತಿಯ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿದರೆ ನನಗೆ ಕೂಡ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಫ್ಯೂಚರಲ್ಲಿ ಅಂಥದ್ದೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.